ಚೌಡೇಶ್ವರಿ ದೇವಿಗೆ ವಿಶೇಷವಾದ ದೇವನಹಳ್ಳಿ ಚೌಡೇಶ್ವರಿ ಅಂದ್ರೆ ನಿಜವಾಗ್ಲೂ ಒಂಥರ ಇವಾಗ ನೋಡಿ ನೀವು ಸಾವಿರಾರು ಜನ ಬಂದಿದ್ದಾರೆ, ನೂರಾರು ಜನ ಹೆಣ್ಮಕ್ಳು ಕುಂಕುಮಾರ್ಚನೆಯನ್ನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಸಾವಿರಾರು ಜನ ಅಮ್ಮನವ್ರ ದರ್ಶನ ಮಾಡಿದ್ದಾರೆ. ಇವತ್ತು ಎಲ್ಲ ಒಂದೊಂದು ದಿವಸ ಒಂದೊಂದು ಅಲಂಕಾರ ಆಗಿದೆ. ಇವತ್ತು ಬಹಳ ವಿಶೇಷವಾಗಿ ಹಣ್ಣು ಅಲಂಕಾರ, ಪ್ರಪ್ರಥಮ ಬಾರಿಗೆ ಹಣ್ಣರ ಅಲಂಕಾರ, ಕಳೆದ ಬಾರಿ ಪ್ರಪ್ರಥಮ ಬಾರಿಗೆ ಬಳೆ ಅಲಂಕಾರ, ಅದರಿಂದ ಪ್ರಪ್ರಥಮ ಬಾರಿಗೆ ಲಡ್ಡು ಅಲಂಕಾರ, ಅದರಿಂದ ಪ್ರಪ್ರಥಮ ಬಾರಿಗೆ ವೀಳದೆಲೆ ಅಲಂಕಾರ. ಈಗ ಈ ಆಷಾಢ ಮಾಸದಲ್ಲಿ ಎಲ್ಲ ಹೊಸ ಅಲಂಕಾರಗಳನ್ನು ನಾವು ಮಾಡಿದ್ವಿ. ಹೀಗಾಗಿ ಭಕ್ತರಿಗೆ ಅರ್ಕೆ ಚೌಡೇಶ್ವರಿ ಅಂತ ಹೇಳಿ ಅದು ಅರ್ಕೆಯನ್ನ ಬಂದಿರ್ತಕ್ಕಂತ ಎಲ್ಲ ಭಕ್ತರ ಈಡೇರಿಸಿ ಅರ್ಕೆ ಚೌಡೇಶ್ವರಿ ಆಗಿದೆ. ಪ್ರತಿ ಶುಕ್ರವಾರ ಕೂಡ 10:30 ಇಂದ 12 ಗಂಟೆಗೆ ರಾಹುಕಾಲದಲ್ಲಿ ಅಭಿಷೇಕ ಆಗುತ್ತೆ. ಅದಾದ್ಮೇಲೆ ಆನಂದವಾಗಿ ಎಲ್ಲರಿಗೂ ಕೂಡ ಅರ್ಕೆಯನ್ನ ಸಲ್ಲಿಸಲಿಕ್ಕೆ ಎಲ್ಲ ಅವಕಾಶವನ್ನ ಕಲ್ಪಿಸಿದ್ವಿ. ಅವ್ರಿಗೆ ಕುಂಕುಮಾರ್ಚನೆ ಮಾಡಿರ್ತಕ್ಕಂಥ ಒಂದು ಕಾಯಿನನ್ನ ಕೊಡ್ತೀವಿ. ಆ ಕಾಯಿನನ್ನ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡೋದು, ಅವ್ರದ್ದೇನಿದೆ ಅರ್ಕೆ ತೀರಿದ ಮೇಲೆ ಬಂದು ಮಾಡ್ತಕ್ಕಂಥದ್ದು. ಅಕ್ಷಯ ತದಿಗೆ ಮಹಾದಿನದಂದು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ತಾಯಿ ಹೀಗೆ ಭಕ್ತರನ್ನ, ಸಾವಿರಾರು ಭಕ್ತರನ್ನ ಒಂದು ತಮ್ಮ ಇದಕ್ಕೆ ಎಳ್ಕೊಳ್ತಾ ಇದೆ. ಅದು ಈ ಬಾರಿ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸ್ವಲ್ಪ ಬಹಳ ಸುದ್ದಿಯಾಗಿ ದೇವಿ ಬರೀ ದೇವನಹಳ್ಳಿ ಮಾತ್ರ ಅಲ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾತ್ರ ಅಲ್ಲ, ಬೇರೆ ಎಲ್ಲಾ ಕಡೆಯಿಂದನೂ ಬಂದು ದೇವಿ ದರ್ಶನವನ್ನ ಮಾಡ್ತಾ ಇದ್ದಾರೆ. ಬಹಳ ಬಂದಿರ್ತಕ್ಕಂಥ ಭಕ್ತರು ಆನಂದವಾಗಿ ತಮ್ಗೆ ಅನುಭವಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಬೆಳಿಗ್ಗೆ ಒಂದು ಹೆಣ್ಮಗು ನಮ್ಗೆ ಕಣ್ಣು ಇನ್ಫೆಕ್ಷನ್ ಆಗಿತ್ತು, ನಾವು ಡಾಕ್ಟರ್ ಹತ್ರ ಹೋದ್ವಿ, ಆಗಿರ್ಲಿಲ್ಲ, ಅಮ್ಮನ ಹತ್ರ ಬಂದು ಹರಕೆ ಮಾಡ್ಕೊಂಡ್ವಿ, ನಾವು ಒಂದು ವಾರದಲ್ಲಿ ಅಮ್ಮ ಮೇಲ್ ಮಾಡ್ತು ಅಂತ ಅವರು ಭಕ್ತಿಯಿಂದ ಹೇಳಿದ್ರು. ಆತರ ಒಂದು ತಾಯಿ ಬಂದವ್ರನ್ನೆಲ್ಲ ಬರ್ಕೆಯನ್ನ ಈಡೇರಿಸ್ತಾ ಇದೆ. ಆ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡಿ.